ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ 2026 ಸೆಪ್ಟೆಂಬರ್ 18 ಮತ್ತು 19ರಂದು ಪ್ರಪ್ರಥಮ ಬಾರಿಗೆ ಕಾಫಿ ಬೆಳೆಗಾರರ ಬೃಹತ್ ತಾಂತ್ರಿಕ ಸಮಾವೇಶ ನಡೆಯಲಿದೆ ಎಂದು ಟೆಂಡರ್ ಟುಡೇ ಗ್ರೂಪ್ನ ವ್ಯವಸ್ಥಾಪಕರಾದ ಶ್ರೀ ಹರಿ ಎನ್ ಗೌರಿಪುರ ಮಾತನಾಡಿದರು. ಈಗ ನಾವು ಪ್ರಪ್ರಥಮ ಬಾರಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಮೇಳವನ್ನು ಆಯೋಜಿಸ್ತಾ ಇದ್ವಿ. ಇದರಲ್ಲಿ ತಾಂತ್ರಿಕ ಸಮ್ಮೇಳನ ಇರುತ್ತೆ. ಆಮೇಲೆ ರೈತರಿಗೆ ಎಸ್ಪೆಷಲಿ ಕಾಫಿ ಬೆಳೆಗಾರರಿಗೆ ಪೂರಕವಾಗಿರ್ತಕ್ಕಂಥ ಒಂದು ತಾಂತ್ರಿಕ ಯಂತ್ರೋಪಕರಣ ಪ್ರದರ್ಶನ ಇರ್ತದೆ. ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಾಗ ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರ ಸಮಸ್ಯೆನ ನಮ್ಮ ಪ್ಲಾಂಟರ್ಸ್ ಬಹಳ ಎದುರಿಸ್ತಾ ಇದ್ದಾರೆ. ರೇಟು ಬಿದ್ದೋಗ್ತಾ ಇರೋ ಒಂದು ರೀತಿಯಿಂದ ಆದ್ರೆ ಅವರಿಗೆ ಮೇಜರ್ ಆಗಿ ಕಾರ್ಮಿಕರ ಸಮಸ್ಯೆ, ಯಾಕಂದ್ರೆ ಎಲ್ಲ ವಲಸೆ ಕಾರ್ಮಿಕರ ಮೇಲೆನೆ ಡಿಪೆಂಡೆಂಟ್ ಆಗಿದ್ದಾರೆ. ಹಂಗಾಗಿ ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಆದಷ್ಟು ಇಲ್ಲಿ ಲೋಕಲ್ ಲೇಬರ್ ತಗೊಂಡು ಮಾಡ್ತಕ್ಕಂಥ ಯಂತ್ರೋಪಕರಣ ಪ್ರದರ್ಶನವನ್ನು ಇದರಲ್ಲಿ ಆಯೋಜಿಸ್ತದೆ. ಇದರಲ್ಲಿ ಒಂದು 50ರಿಂದ 60 ಬೇರೆ ಬೇರೆ ರಾಜ್ಯದ ಕಂಪನಿಗಳು ಬಂದು ತಮ್ಮ ವಸ್ತು ಪ್ರದರ್ಶನ ಮಾಡ್ತಾರೆ. ಆಮೇಲೆ ರೈತರೇ ಉತ್ಪಾದನೆ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ಇದರಲ್ಲಿ ಉಚಿತವಾಗಿ ರೈತರು ಅಂದ್ರೆ ಕಾಫಿ ಬೆಳೆಗಾರ ಏನಾದ್ರು ಬೈ ಪ್ರಾಡಕ್ಟ್ ಎಲ್ಲ ಮಾಡಿದ್ರೆ ಅವರಿಗೆ ಉಚಿತವಾಗಿ ಪ್ರದರ್ಶನ ಮಾಡ್ಲಿಕ್ಕೂ ಒಂದು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಬೆಳೆಗಾರರ ಸಹಯೋಗದಲ್ಲಿ ಅದನ್ನು ಒಂದು ಆಯೋಜನೆ ಮಾಡ್ತಾ ಇದ್ದೇವೆ. ಹಂಗಾಗಿ ಇದಕ್ಕೆ ಈ ನಿಟ್ಟಿನಲ್ಲಿ ಬೆಳೆಗಾರರಿಗೆ ಅನುಕೂಲ ಆಗ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಸ್ವಲ್ಪ ಹೆಚ್ಚಿನ ಪ್ರಚಾರ ಕೊಟ್ಬಿಟ್ಟು ರೈತರಿಗೂ ಅನುಕೂಲ ಮಾಡ್ಬೇಕಂದ್ರೆ ನನ್ನ ಒಂದು 3 ತಿಂಗಳವರೆಗೆ ಟೈಮ್ ಸಿಗ್ಲಿ ಅಂತ. ಕೆಲವರು ರೈತರು ಏನಾದ್ರು ಒಂದು ಉತ್ಪತ್ತಿ ಮಾಡಿ ಪ್ರದರ್ಶನ ಮಾಡ್ಬೇಕಂದ್ರೆ ಪೂರಕವಾಗಿ ನಾಳೆ ಏನಾದ್ರು ಇವತ್ತೇ ಮಾಡಿ ಅವ್ರು ಏನು ಮಾಡ್ಲಿಕ್ಕಾಗಲ್ಲ. ಅವ್ರು ಪ್ರಿಪರೇಷನ್ ಮಾಡ್ಲಿಕ್ಕೆ ರೈತರಿಗೆ ಮುಟ್ಲಿ ಅನ್ನೋ ಉದ್ದೇಶಕ್ಕೆ ಅಡ್ವಾನ್ಸ್ ಅಲ್ಲಿ ಈ ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದೀವಿ. ಆಮೇಲೆ ಹತ್ತಿರದ ದಿನಗಳಲ್ಲಿ ಮತ್ತೊಂದು ಪ್ರೆಸ್ ಮೀಟ್ ಅನ್ನು ಕರಿತೀವಿ. ಈಗ ಮುಖ್ಯವಾಗಿ ಪ್ರೆಸ್ ಮೀಟ್ ಕರೆದಿರೋದು ಏನಕ್ಕಂದ್ರೆ ರೈತರೇನಾದ್ರು ಅವ್ರಿಗೆ ಗೊತ್ತಾಗ್ಲಿ ಇಂಥದ್ದೊಂದು ರೈತರಿಂದ ರೈತರಿಗಾಗಿ ಒಂದು ಪ್ರದರ್ಶನ ಆಗ್ತಾ ಇದೆ, ಅವ್ರೊಂದು ಉತ್ಪನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಟೈಮ್ ಸಿಗ್ಬೇಕಲ್ವಾ. ಹಾಗಾಗಿ ನಿಮ್ಮ ಮೂಲಕ ಒಂದು ಅವ್ರಿಗೆ ಸುದ್ದಿ ಮುಟ್ಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಬೇಗ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಮಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಕಾಫಿ ಬೆಳೆಗಾರಿಗಾಗಿಯೇ ಅತ್ಯಂತ ವಿಶಿಷ್ಟವಾದ ಹಾಗೂ ಬೃಹತ್ ಮಟ್ಟದ ತಾಂತ್ರಿಕ ಸಮಾವೇಶ ಮತ್ತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಮಗಳೂರು ಜಿಲ್ಲಾ ಕಾಫಿ ಬೆಳೆಗಾರರ ಸಂಘ ಹಾಗೂ ಟೆಂಡರ್ ಟುಡೇ ಗ್ರೂಪ್ಸ್ನ ಜಂಟಿ ಸಹಯೋಗದಲ್ಲಿ ಈ ಭವ್ಯ ಕಾರ್ಯಕ್ರಮ ಆಯೋಜನೆಯಾಗಿದ್ದು, ನಗರದ ಒಕ್ಕಲಿಗರ ಭವನದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ನಡೆಯಲಿದೆ ಎಂದು ಮಾತನಾಡಿದರು. ಈಗ ನಾಡಿದ್ದು ಸೆಪ್ಟೆಂಬರ್ 18 ಮತ್ತು 19ಕ್ಕೆ ಚಿಕ್ಕಮಗಳೂರು ಜಿಲ್ಲಾ ಸಹಯೋಗ ಮತ್ತು ನಮ್ಮ ಟೆಂಡರ್ ಟುಡೇ ಗ್ರೂಪ್ಸ್ ಅಂತೇಳಿ ಜಾಮೀನು ಇವರ ಸಹಯೋಗದಲ್ಲಿ ನಾವೆಲ್ಲ ಬೆಳೆಗಾರರನ್ನು ಕೂಡಿಸಿ ಒಂದು ಕಾಫಿ ಎಕ್ಸ್ಪೋ ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಕಾಫಿ ಬೆಳೆಗಾರರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಭಾಗವಹಿಸಬೇಕು ಜಿಲ್ಲೆಯಿಂದ. ಮತ್ತು ಎಕ್ಸ್ಪೋರ್ಟರ್ಸ್ ಅಂಡ್ ಟ್ರೇಡರ್ಸ್ ಅಂಡ್ ಎಕ್ಸ್ಪೋರ್ಟರ್ಸ್ ಬರ್ತಾರೆ. ಇದು ಯಾವುದಾದ್ರೂ ವಿಶ್ವ ಮಟ್ಟದಲ್ಲಿ ಮಾಡಿದಾಗೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾಫಿ ಬೆಳೆಗಾರರು ಎಲ್ಲರೂ ಸಹಕಾರ ಕೊಡಬೇಕು. ಮತ್ತು ಒಳ್ಳೊಳ್ಳೆ ಮೆಷಿನರೀಸ್ ಬರ್ತಾ ಇದ್ದಾವೆ. ಬೆಳೆಗಾರರಿಗೆ ಏನಾದರೂ ಸಂಕಷ್ಟದಲ್ಲಿದ್ದಾರೆ ರೈತರು, ಯಾಕೆಂದರೆ ಅವರು ಲೇಬರು ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ತುಂಬ ಒತ್ತಡದಲ್ಲಿದ್ದಾರೆ. ಅವ್ರಿಗೂ ಹೆಲ್ಪ್ ಆಗುವಂಥದ್ದು ಮೆಷಿನರೀಸ್ ಯಾವ್ಯಾವ ರೀತಿ ಬೆಳೆಗಾರರಲ್ಲಿ ಕಾಫಿ ಬೆಳೆಗಾರ ತೋಟಗಳಲ್ಲಿ ಯೂಸ್ ಮಾಡ್ಬೋದು ಆ ಥರ ಮೆಷಿನರೀಸ್ ಎಲ್ಲ ಹೊಸ ಎಕ್ವಿಪ್ಮೆಂಟ್ ಬರ್ತಾ ಇದೆ. ಅವ್ರದ್ದು ಅದೆಲ್ಲ ಸ್ಟಾಲ್ಗಳು ಇರ್ತವೆ. ಸುಮಾರು ಒಂದು 60ರಿಂದ 70 ಸ್ಟಾಲ್ ಬರೋ ನಿರೀಕ್ಷೆ ಇದೆ ನಮಗೆ ಎಲ್ಲ ಮೆಷಿನರೀಸ್. ಅದ್ರ ಜೊತೆಗೆ ನಮ್ಮ ವ್ಯವಸ್ಥಾಪಕರು ಹರಿ ಅವರು ಹೇಳಿದಾಗೆ ಬೆಳೆಗಾರರು ಯಾರಾದರೂ ಅವ್ರ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಬೇರೆ ಅವರ ಯಾವುದೇ ಒಂದು ಕಾಫಿ ಸಂಬಂಧಪಟ್ಟಂಥದ್ದನ್ನು ಅದು ಉಚಿತವಾಗಿ ಅದು ಪ್ರದರ್ಶನಕ್ಕೆ ಇಡುವುದಲ್ಲಿ ಅವರ ವ್ಯವಸ್ಥೆನೂ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಮಗಳೂರು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ರತೀಶ್ ಕುಮಾರ್, ಚಿಕ್ಕಮಗಳೂರು ಕಾಫಿ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಕೆರೆಮಕ್ಕಿ ಮಹೇಶ್ ಉಪಸ್ಥಿತರಿದ್ದರು.